ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಇನ್ನೊಂದು ಬೆಳಗಿನ ನಾಷ್ಟದ ರೆಸಿಪಿ ಮಾಡ್ಲತ್ತೀನಿ. ಅದ್ರ ಸಲುವಾಗಿ ವೀಡಿಯೋ ಮಾಡಿ ನಿಮ್ಗೆಲ್ರಿಗೂ ಶೇರ್ ಮಾಡಬೇಕಂತ ವೀಡಿಯೋನು ಮಾಡ್ಲತ್ತೀನಿ. ಹಾಗೆ ಇನ್ನು ದೋಸೆ ಹಿಟ್ಟು 2 ದಿನ ಸಲುವಾಗಿ ಅಂತಂದು ದೋಸೆ ಮಾಡಿದ್ದಲ್ವ, ನಿನ್ನೆ ದೋಸೆ ಹಾಕಿ ಇವತ್ತು ನಾನು ಇನ್ನೊಂದು ರೆಸಿಪಿ ಮಾಡ್ಲತ್ತೀನಿ. ಅದ್ರ ಸಲುವಾಗಿ ನಾನು 2 ಕ್ಯಾರೆಟು, ಒಂದು ಉಳ್ಳಾಗಡ್ಡಿ ತೊಗೊಂಡು ಕ್ಯಾರೆಟ್ ಎಲ್ಲ ಗೀಚ್ಕೊಳತ್ತೀನಿ. ಅದ್ರ ಮ್ಯಾಗಿನ ಸಪ್ಪಿ ಗೀಚ್ಕೊಂಡು ಉಳ್ಳಾಗಡ್ಡಿ ಸಪ್ಪೆ ಎಲ್ಲ ತೆಕ್ಕೋತೀನಿ. ಏನಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಎಲ್ಲರೂ ಮಾಡೋದೇ, ನಾನು ಸ್ವಲ್ಪ ಹೆಲ್ದಿಯಾಗಿ ಮಾಡ್ತೀನಿ. ಸ್ವಲ್ಪ ಮಕ್ಕಳಿಗೆ ಇಂಟ್ರೆಸ್ಟ್ ಬರಬೇಕಲ್ವ, ನಾಷ್ಟ ತಿನ್ನಬೇಕು ಅಂತ. ಅದ್ರ ಸಲುವಾಗಿ ಸ್ವಲ್ಪ ನಾನು ಬೇರೆ ಥರ ಮಾಡ್ತೀನಿ. ಅದು ಯಾವ ಥರ ಅಂತ ಮುಂದೆ ಗೊತ್ತಾಯ್ತದ. ನೀವು ಭೀ ಒಂದು ಸರ್ತಿ ಮಾಡಿ ನೋಡಿರಿ. ಯಾರು ಮಕ್ಕಳು ತಿಂಬಲ್ಲ ಅವ್ರು ತಾನೇ ತಿಂತಾರೆ. ನಾನು ತಿಂತೀನಿ ಅಂತಂದು. ಯಾರೆಲ್ಲ ನನ್ನ ವೀಡಿಯೋ ನೋಡತ್ತೀರಿ, ಯಾರ್ಯಾರು ನನ್ನ ವೀಡಿಯೋ ನೋಡಿ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದು ಅವರೆಲ್ಲ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬು ಮಾಡಿಕೊಡ್ರಿ. ಇನ್ನು ಮನೆಗೆಲ್ಲ ಹೆಲ್ದಿಯಾಗಿ ಮನೆಗೆ ಅಡುಗೆ ಮಾಡಿಕೊಟ್ಟರು ಮಕ್ಕಳು ಭೀ ಚೆಂದ ಖುಷಿಲಿಂದ ತಿಂತಾರೆ. ಅವ್ರಿಗೆ ನಾವು ಭೀ ಕೊಟ್ಟಿದ್ದೆವು ಹೆಲ್ದಿ ಫುಡ್ ಅಂತ, ನಮಗೆ ಭೀ ತೃಪ್ತಿ ಇರ್ತದಲ್ವ. ಅದ್ರ ಸಲುವಾಗಿ ನಾನು ಈ ಥರ ಮಾಡ್ತೀನಿ. ಯಾವುದೇ ಅಡುಗೆ ಮಾಡಲಿ ಎಲ್ಲ ಮಾಡಲಿ ನಾನು ಹೆಲ್ದಿಯಾಗಿ ಮಾಡ್ತೀನಿ. ಅದ್ರ ಸಲುವಾಗಿ ನಾನು ಕ್ಯಾರೆಟ್ ತೊಗೊಂಡಿನಲ್ವ, ಅದನ್ನು ಗೀಚ್ಕೊಳತ್ತೀನಿ ಚೆಂದ ಗ್ರೇಡರ್ಲಿಂತ. ಬರೀಕಾದರೂ ಗೀಚ್ಕೊಬೋದು, ಇಲ್ಲ ಚಾಪರ್ಗೆ ಹಾಕಿ ಚಾಪ್ ಮಾಡ್ಬೋದು. ನಾನು ಕ್ಯಾರೆಟು ಬರೀಕ ಗೀಚ್ಕೊಳತ್ತೀನಿ 2 ಕ್ಯಾರೆಟು. ಇವತ್ತು ಕ್ಯಾರೆಟ್ ತಿಲ್ಲಕ್ಕೆ ನನ್ನ ಮಗಳು ಬಂದಿಲ್ಲ, ಅದ್ರ ಸಲುವಾಗಿ 2 ಕ್ಯಾರೆಟ್ ಉಳ್ದವ ಪ್ಲೇಟ್ನಾಗ. ಈ ಥರ ಚೆಂದ ಗ್ರೇಟ್ ಮಾಡ್ಕೊತೀನಿ ಬರೀಕ. ನೋಡ್ಬೋದು ನೀವು ನಾನು ಯಾವ ಥರ ಗೀಚ್ಕೊಂಡಿನಿ ಕ್ಯಾರೆಟ್ ಅಂತಂದು. ಚಾಪರ್ ತೊಗೊಂಡು ಉಳ್ಳಾಗಡ್ಡಿ ಕಟ್ ಮಾಡತ್ತೀನಿ. ಉಳ್ಳಾಗಡ್ಡಿ ಬರೀಕ್ ಬೇಕಾದರೂ ಕಟ್ ಮಾಡ್ಕೊಬೋದು, ಬಟ್ ನಾನು ಸ್ವಲ್ಪ ಜಲ್ದಿ ಆಯ್ತದ ಕಟ್ ಮಾಡ್ಕೊತೆ ಎಲ್ಲಿ ಕೊಡಲಿ ಅಂತಂದು ಈ ಥರ ಚಾಪರ್ ಅದ ನನ್ನ ಬಳಿ, ಅದರಲ್ಲಿಂತ ಚಾಪಿಂಗ್ ಮಾಡ್ಕೊತೀನಿ. ಫಸ್ಟ್ ಉಳ್ಳಾಗಡ್ಡಿ 2 ಭಾಗ ಮಾಡಿ ಅದಕ್ಕೆ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು. ದೊಡ್ಡದು ಅಮ್ಮಿಗೆ ಹಾಕ್ತೀನಿ ಅಂದ್ರೆ ಆಗಲ್ಲ, ಅದು ಕಟ್ ಮಾಡಲ್ಲ. ಅದ್ರ ಸಲುವಾಗಿ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಅದ್ರೊಳಗೆ ಹಾಕಿ ನಡ್ಬರ್ಕೊಂದು ಹೋಲ್ ಇರ್ತದೆ, ಅದಕ್ಕೂ ಅದು ಚಾಕು ಗತ್ಲೆ ಇರ್ತದೆ, ಅದು ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡು ಈ ಥರ ಎಳೆದ್ರೆ ಆಗೋಯ್ತು. ಹಿಂದೆ ಮುಂದೆ ಎಳೆದ್ರೆ ಚಾಪ್ ಆಗೋಯ್ತದ ಉಳ್ಳಾಗಡ್ಡಿ. ನೋಡ್ಬೋದು ಈಗ ಈ ಥರ ಆಗ್ಯದ. ನಂಗೆ ಯಾಕೋ ಸ್ವಲ್ಪ ದಪ್ಪ ಅನ್ನಿಸ್ತು, ಅದ್ರ ಸಲುವಾಗಿ ಮತ್ತೊಂದು ಸರ್ತಿ ಮಾಡ್ಲತ್ತೀನಿ. ಅದಕ್ಕೆ ನಾನು ಕಟ್ ಮಾಡಿಲ್ಲ. ಚಾಪರ್ದಾಗ ಆದ್ರೆ ಇಷ್ಟು ಬರೀಕ್ ಬರ್ತದ ಅಂತಂದು ಚಾಪಿಂಗ್ ಮಾಡ್ಲತ್ತೀನಿ. ಕೈಲಿಂದ ಕಟ್ ಮಾಡ್ರು ಜಾಸ್ತಿ ಬರೀಕ್ ಕೈಲಿಂದ ಕಟ್ ಬಂದ್ರೆ ಮಾಡ್ಬೋದು. ನಾನು ಈ ಥರ ಚಾಪಿಂಗ್ ಬರೀ ಈ ಥರ ಮಾಡಬೇಕು ಎದಕ್ಕರ ಅಂತಂದ್ರೆ ಚಾಪಿಂಗ್ದಾಗೆ ಮಾಡ್ತೀನಿ. ಹಿಟ್ಟಿತ್ತಲ್ವ ದೋಸೆ ಹಿಟ್ಟು, ಹಿಟ್ಟು ತೊಗೊಂಡು ಒಂದು ಬೇರೆದ್ರಾಗ ಹಾಕೊಳತ್ತೀನಿ. ಇನ್ನೂ ಜಾಸ್ತಿನೇ ಆದ ಹಿಟ್ಟು, ಅದ್ರ ಸಲುವಾಗಿ ಒಂದು ಸಣ್ಣದ ಬೊಗಣೆಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳತ್ತೀನಿ. 1 ಚಮಚ ಅಂತೇನಿಲ್ಲ, ಅರ್ಧ ಚಮಚ ಹಂಗೆ ಹಾಕೊಳತ್ತೀನಿ. ಅದಕ್ಕೆ ಫಸ್ಟ್ ಉಳ್ಳಾಗಡ್ಡಿ ಹಾಕೊಳತ್ತೀನಿ, ಯಾಕಂದ್ರೆ ಉಳ್ಳಾಗಡ್ಡಿ ನೀರು ಬಿಡ್ತದಲ್ವ. ಫಸ್ಟ್ ಉಳ್ಳಾಗಡ್ಡಿ ಹಾಕ್ಕೊಂಡು ಕಲ್ಸ್ಕೊಂಡಿದ್ಮೇಲೆ ಬೇಕಾದ್ರೆ ನೀರು ಹಿಂದಿನ ಸರಿ ಹಾಕೋಬೇಕಂತಂದು ಉಳ್ಳಾಗಡ್ಡಿ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೋಬೇಕು. ಮೇನ್ ನಾವು ಮಿಕ್ಸ್ ಹಿಟ್ಟು ಹೆಂಗೆ ನಿನ್ನೆ ಹೇಳಿದ್ನಲ್ವ, ಹಿಟ್ಟು ಎಷ್ಟು ಚೆಂದ ಮಿಕ್ಸ್ ಮಾಡ್ಕೊಂಡ್ರೆ ಅಷ್ಟು ಚೆಂದ ಇರ್ತದಂತಂದು ಉಳ್ಳಾಗಡ್ಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತುರ್ಕೊಂಡು ಇಟ್ಕೊಂಡಿನಲ್ವ ಕ್ಯಾರೆಟು ಗೀಚ್ಕೊಂಡು ಅದು ಹಾಕ್ಲತ್ತೀನಿ. ಅದು ಹಾಕೋಕ್ಕಿಂತ ಮುಂಚೆ ನೀರು ಅದು ತೊಗೊಂಡು ಇಟ್ಕೊಂಡಿನಿ. ಕ್ಯಾರೆಟ್ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಸ್ವಲ್ಪ ಆಗಿ ನೀರು ಹಾಕ್ಕೋಬೇಕು. ನಿಮಗೂ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಅಂದ್ರೆ ನೀವು ಯಾವ ಥರ ಮಾಡ್ತೀರ ಆ ಥರ. ನಾನು ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಯಾಕಂದ್ರೆ ಒಮ್ಮೆಗೆ ಹಾಕೋರು ಭೀ ಜಾಸ್ತಿ ಎಳ್ಸಾದ್ರೆ ಅಂದ್ರೆ ಭೀ ಏನಂತಾರೆ ಚೆಂದ ಆಗಲ್ಲ ಅವು. ಅದ್ರ ಸಲುವಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಚೆಂದ ಮಿಕ್ಸ್ ಮಾಡ್ಕೋಬೇಕು, ಯಾಕಂದ್ರೆ ಉಪ್ಪದು ಹಾಕಿದ್ದೀವಲ್ವ ಅದೆಲ್ಲ ಕರಗಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡ್ಕೋಬೇಕಾಯ್ತದ. ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು, ಇಷ್ಟೆಲ್ಲ ಹೇಳತ್ತಳಿಕಿ ಏನು ಮಾಡ್ಲತ್ತಳ ಏನಿಲ್ಲ ಅಂತಂದು. ಏನಿಲ್ಲ, ಎಲ್ಲರೂ ಮಾಡೋದೇ ಮಾಡ್ಲತ್ತೀನಿ ನಾನು. ಗುಲ್ಪಂಗಡಿ ಅಂತಾರೆ, ಗುಲ್ಪಂಗಡಿ ಮಾಡ್ಲತ್ತೀನಿ. ಅದೇ ಸ್ವಲ್ಪ ನನ್ನ ಸ್ಟೈಲಲ್ಲಿ ಮಕ್ಕಳಿಗೆ ತಿನ್ಬೋ ರೀತಿ ಮಾಡ್ಲತ್ತೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಗುಲ್ಪಂಗಡಿ ಹಂಚಿರ್ತದಲ್ವ ಅದು ಇಟ್ಕೊಂಡಿನಿ. ಅದಕ್ಕೆ ಸ್ವೀಟ್ ಕಾರ್ನ್ ಹಾಕ್ಲತ್ತೀನಿ. ಹಿಟ್ಟು ಕಲ್ಸ್ಕೊಂಡು ಇಟ್ಕೊಂಡಿನಲ್ವ, ಅದಕ್ಕೆ ಸ್ವೀಟ್ ಕಾರ್ನ್ ಕುದಿಸಿದ ನನ್ನ ಮಗಳಿಗೆ ಸ್ನ್ಯಾಕ್ಸ್ ಅಂತ. ಅದು ಸ್ವೀಟ್ ಕಾರ್ನ್ ಭೀ ಹಾಕ್ಕೊಟ್ರು ಆಯಿತು ಅಂತಂದು ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಲತ್ತೀನಿ. 2 ಕುದಿಸಿದಂದ್ರೆ ಒಂದು ಫುಲ್ ಹಾಕ್ತಿದ್ದ, ಬಟ್ ಏನಂತಾರೆ 2 ಕುದಿಸಿಲ್ಲ, ಒಂದೇ ಕುದಿಸೀನಿ ನಾಷ್ಟ ಸಾಕಿಲ್ಲ ಲಂಚ್ ಬಾಕ್ಸ್ ಸಲುವಾಗಿ ಅಂತಂದು. ಸ್ವೀಟ್ ಕಾರ್ನ್ ಹಾಕ್ಕೊಂಡು ಚೆಂದ ಕುದಿಸ್ಕೊಂಡು
ಹಂಚು ಕಾಯ್ದದಿಲ್ಲ ಅಂತ ನೋಡಿಕೊಂಡು ಇನ್ನು ಹಂಚು ಕಾಯ್ದಿತ್ತು. ಇನ್ನು ಸ್ವಲ್ಪ ಎಣ್ಣೆ ಹಾಕ್ಲತ್ತೀನಿ. ಎಣ್ಣೆ ಕಂಪಲ್ಸರಿ ಫಸ್ಟ್ ಟೈಮಿಗೆ ಜಾಸ್ತಿನೇ ಹಾಕ್ಕೋಬೇಕು. ಯಾಕಂದ್ರೆ ಫಸ್ಟ್ ಟೈಮ್ ಈ ಹಂಚಿನ ಮೇಲೆ ಇವತ್ತಿನ ದಿನ ಫಸ್ಟ್ ಟೈಮ್ ಮಾಡ್ತೀವಲ್ವ, ಅದ್ರ ಸಲುವಾಗಿ ಹಂಚಿನ ತುಂಬ ಎಣ್ಣೆ ಇಲ್ದೋದ್ರು ಅಂದರೂ ಎಳಲು ಚೆಂದ ಗುಲ್ಪಂಗಡಿ. ಅದ್ರ ಸಲುವಾಗಿ ಎಣ್ಣೆ ಹಾಕ್ಕೊಂಡು ಇನ್ನು ಸುತ್ತ ಈ ಥರ ಸುತ್ತ ಎಣ್ಣೆ ಮಾಡ್ಕೋಬೇಕು, ಎಣ್ಣೆ ಹಚ್ಕೋಬೇಕು. ಇಲ್ಲಾಂದ್ರೆ ಎಳಲು. ಇನ್ನು ಎಣ್ಣೆ ಹಚ್ಕೊಂಡು ಹಂಚು ಕಾಯ್ದದಿಲ್ಲ ಅಂತ ನೋಡಿ, ಎಣ್ಣೆ ಕಾಯ್ದವಿಲ್ಲ ನೋಡಿ ಇನ್ನೊಂದು ಸರಿ ಹಿಟ್ಟು ಹಾಕ್ಕೋಬೇಕು. ಸ್ವಲ್ಪ ನೋಡ್ಬೋದು ನಾನು ಸ್ವಲ್ಪ ಗಟ್ಟಿನೇ ಆಗ್ಯದ ಹಿಟ್ಟು. ಯಾಕಂದ್ರೆ ಫಸ್ಟ್ ಹಾಕ್ಲತ್ತೀನಿ, ಫಸ್ಟು ಮಕ್ಳಿಗೆ ಕೊಡಲ್ಲಲ್ವ, ಅದ್ರ ಸಲುವಾಗಿ ಗಟ್ಟಿ, ನಮ್ಗೆ ಥೋಡೆ ಕ್ರಿಸ್ಪಿ ಬೇಕು, ಹಾಗಾಗಿ ಗಟ್ಟಿ ಹಾಕ್ಲತ್ತೀನಿ. ಇನ್ನು ಮೆತ್ತಗೆ ಬೇಕು, ದೊಡ್ಡೋರಿಗೆ ಬೇಕು, ಮಕ್ಳಿಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಅಳಸು ಮಾಡ್ಕೋಬೇಕು. ಹಿಟ್ಟು ಅಳಸು ಮಾಡ್ಕೊಂಡು ಮತ್ತು ಹಾಕ್ಕೋಬೋದು, ಅದು ಮೆತ್ತಗೆ ಬರ್ತಾವೆ. ಇನ್ನು ನಾನು ಫಸ್ಟ್ ಟೈಮ್ ಹಾಕೋದು ಸಲುವಾಗಿ ಸ್ವಲ್ಪ ಗಟ್ಟಿನೇ ಹಾಕ್ಕೊಂಡು ಇನ್ನು ಎಲ್ಲದಕ್ಕೂ ಹಾಕ್ಕೊಂಡು ಒಂದೊಂದು ಚಮಚ ಅಷ್ಟು ಹಾಕ್ಕೊಂಡು ಇನ್ನು ಒಂದು 5 ನಿಮಿಷ ಮುಚ್ಚಳನ ಮುಚ್ಚಿಟ್ಕೊತೀನಿ. ಇನ್ನೊಂದು 5 ನಿಮಿಷ ಆಗಿ ಬಿಟ್ಟು ನೋಡಿದ ಮೇಲೆ ಇನ್ನು ಈ ಥರ ಆಯ್ತವ. ಅದ್ರ ಮ್ಯಾಗಿನ ಹಿಟ್ಟಿಟ್ಟೆಲ್ಲ ಹೋಗಿ ಗುಳ್ಳಿ ಬರ್ತಾವೆ ಮ್ಯಾಗ. ಆ ಥರ ಬಂದರೂ ಇನ್ನು ನಮ್ಗೆ ಒಂದು ಕಡೆ ಚೆಂದ ಬೆಂದವ ಅಂತ ತಿಳ್ಕೊಂಡು ಇನ್ನು ತಿರುವಿ ಹಾಕ್ಕೋಬೇಕು. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದವ ಅಂತಂದು. ಸ್ವಲ್ಪ ಕರ್ರುಗೆ ಆಗ್ಯಾವ, ಯಾಕಂದ್ರೆ ಸ್ವಲ್ಪ ಕ್ರಿಸ್ಪಿಲಿಂತೆ ಮಾಡ್ಲತ್ತೀನಿ. ಇನ್ನು ಬೇಕಂದ್ರೆ ನೀವು ಒಂದು 2 ನಿಮಿಷ ಇಲ್ಲ 3 ನಿಮಿಷ ಒಳಗೆ ಓಪನ್ ಮಾಡ್ಕೊಂಡು ಮತ್ತೆ ತಿರುವಿ ಹಾಕ್ಕೋಬೋದು. ನಾ 5 ನಿಮಿಷ ಇಟ್ಟಿನಿ, ಅದ್ರ ಸಲುವಾಗಿ ಸ್ವಲ್ಪ ಕಲರ್ ಬಂದವ. ಇನ್ನು ಎಲ್ಲ ಗುಲ್ಪಂಗಡಿನ ತಿರುವಿ ಹಾಕ್ಕೊಳತ್ತೀನಿ. ಒಂದು ಸೈಡ್ ಚೆಂದ ಸುಟ್ಟಿದ್ಮೇಲೆ ಇನ್ನೊಂದು ಕಡೆ ಚೆಂದ ತಿರುವಿ ಹಾಕ್ಕೋಬೇಕು. ಆ ಕಡೆ ಭೀ ಚೆಂದ ಬೆಂದರೆ ಒಳಗೆಲ್ಲ ಹಿಟ್ಟಿಟ್ಟಿರಲ್ಲ, ಇಲ್ಲದ್ರೂ ಹಿಟ್ಟಿಟ್ಟಿರ್ತಾವ. ಇನ್ನು ಮ್ಯಾಗ ಈ ಥರ ಗುಳ್ಳಿ ಬಂದು ಅಂದ್ರೆ ಒಂದು ಕಡೆ ಚೆಂದ ಬೆಂದದ, ಇನ್ನೊಂದು ಹಿಟ್ಟು ಒಳಗೆಲ್ಲ ಚೆಂದ ಬೆಂದದ ಅಂದಪ್ಲೆ. ಅದ್ರ ಸಲುವಾಗಿ ಒಂದು ಕಡೆ ಅದನ್ನ ನೋಡ್ಕೋಬೇಕು. ನಾವು ನೋಡ್ಕೊಂಡಿದ್ಮೇಲೆ ತಿರುವಿ ಹಾಕ್ಕೋಬೇಕು. ಆಮೇಲೆ ನೋಡ್ಬೋದು ಎಷ್ಟು ಚೆಂದ ಕಲರ್ ಬಂದದಂತ. ಇನ್ನು ತಿರ್ಲಕ್ಕೆ ಭೀ ಸೂಪರ್ ಟೇಸ್ಟ್ ಇರ್ತದೆ, ಯಾಕಂದ್ರೆ ಒಳಗೆ ಕ್ಯಾರೆಟು, ಸ್ವೀಟ್ ಕಾರ್ನು, ಇನ್ನು ಉಳ್ಳಾಗಡ್ಡಿ ಇರ್ತಾವಲ್ವ, ಅದ್ರ ಸಲುವಾಗಿ ನಮ್ಮ ಮಕ್ಕಳು ಭೀ ಇಷ್ಟಪಟ್ಟು ತಿಂತಾರೆ. ಇನ್ನು ಈ ಥರ ಮಾಡ್ಕೊಂಡು ನೋಡಿರಿ, ನೀವು ಭೀ ಮನ್ಯಾಗ ಮಾಡಿ ಮಕ್ಳಿಗೆ ಭೀ ಕೊಡ್ರಿ, ದೊಡ್ಡೋರಿಗೆ ಕೊಡ್ರಿ. ಇನ್ನು ಇದ್ರ ಕೂಡ ಚಟ್ನಿ ಏನೂ ಹತ್ತಲ್ಲ, ಹೀಗೆ ತಿನ್ಬೋದು. ನಾನು ಏನು ಚಟ್ನಿ ಇವತ್ತೇನು ಮಾಡಿಲ್ಲ. ಇನ್ನು ಮಕ್ಕಳು ಭೀ ಹೀಗೆ ತಿಂತಾರೆ ನಮ್ಮ ಮನ್ಯಾಗ. ಇನ್ನು ತಿರುವಿ ಹಾಕ್ಕೊಂಡಿದ್ದೇವಲ್ವ, ತಿರುವಿ ಹಾಕ್ಕೊಂಡಿದ್ಮೇಲೆ ಭೀ ಒಂದು 5 ನಿಮಿಷ ಬಿಡಬೇಕು. ಇನ್ನು ಉಲ್ಟಾ ತಿರುವಿ ಹಾಕ್ಕೊಂಡಿದ್ಮೇಲೆ ಅದು ಭೀ ಒಂದು 5 ನಿಮಿಷ ಬೆಂದಿದ್ಮೇಲೆ ಇನ್ನು ಈ ಥರ ಕಾಣ್ತಾವೆ. ಇನ್ನು ಈ ಕಡೆ ಭೀ ಚೆಂದ ಬೆಂದಿರ್ತಾವೆ, ಇನ್ನು ಕಲರ್ ಬಂದಿರ್ತಾವೆ. ಆಯಿತು, ಅವು ಭೀ ತೆಕ್ಕೋಬೇಕು. ಇನ್ನು ಮತ್ತೊಂದು ಸರ್ತಿ ಹಾಕಬೇಕಲ್ವ, ಇನ್ನು ಇವು ಬೆಂದವ ಅಂತ ತಿಳ್ಕೊಂಡು ತೆಕ್ಕೋಬೇಕು. ನಿಮ್ಗೆ ಒಂದು ಸರ್ತಿ ಇದು ಮಾಡಿ ತೋರಿಸ್ತೀನಿ ಹೆಂಗೆ ಬೆಂದವ ಅಂತಂದು. ಇನ್ನು ಇಷ್ಟೇ ಫ್ರೆಂಡ್ಸ್. ಇನ್ನು ಸುಲಭವಾಗಿ ಹೆಲ್ದಿಯಾಗಿ ಮನ್ಯಾಗ ಮಾಡ್ಕೋಬೋದು ಗುಲ್ಪಂಗಡಿ, ಇಲ್ಲ ಪಡ್ಡು ಅಂತಾರೆ, ಗುಲ್ಪಂಗಡಿ ಅಂತಾರೆ, ನಿಮ್ಮ ಇಷ್ಟ ಏನಾದರೂ ಅನ್ಕೋಬೋದು. ನಾನಂತೂ ಗುಲ್ಪಂಗಡಿ ಅಂತೀನಿ ಮನೆಯಾಗೆಲ್ಲ. ಇನ್ನು ಅದು ತೆಕ್ಕೊಂಡ್ಮೇಲೆ ಪ್ಲೇಟ್ನಾಗ ಇನ್ನು ಇನ್ನೊಂದು ಹಾಕ್ಲತ್ತೀನಿ, ಇನ್ನೊಂದು ಸರ್ತಿ. ಇವಾಗ ಮಕ್ಳಿಗೆ ಹಾಕ್ಲತ್ತೀನಿ, ಅದ್ರ ಸಲುವಾಗಿ ನಾನು ಹಿಟ್ಟು ಸ್ವಲ್ಪ ಲೂಸ್ ಮಾಡ್ಕೊಂಡಿನಿ, ಅಳಸು ಮಾಡ್ಕೊಂಡಿನಿ. ನೋಡ್ಬೋದು ಇನ್ನು ಫಸ್ಟ್ ಈಗ ಹಾಕಿದ್ಕ ಸ್ವಲ್ಪ ಡಿಫ್ರೆಂಟು ಹಿಟ್ಟು ನೋಡ್ಬೋದು. ಇನ್ನು ಮಕ್ಕಳ ಸಲುವಾಗಿ ಸ್ವಲ್ಪ ಮೆತ್ತಗೆ ಬೇಕು. ಇನ್ನು ಮ್ಯಾಗ ಕ್ರಿಸ್ಪಿ ಆಯ್ತಂದ್ರೂ ನನ್ನ ಸಣ್ಣ ಮಗಳು ತೆಗೆದಿಡ್ತಾಳೆ, ಅದು ಮ್ಯಾಗಿಂದು, ಒಳಗಿಂದ ಅಷ್ಟೇ ತಿಂತಾಳೆ. ಅದ್ರ ಸಲುವಾಗಿ ಅವ್ರಿಗೆ ಸ್ವಲ್ಪ ಹಿಟ್ಟು ಅಳಸು ಮಾಡಿಕೊಂಡು ಇನ್ನು ಹಾಕ್ಲತ್ತೀನಿ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಬೋದು. ಇನ್ನು ಎಲ್ಲ ಹಾಕ್ಕೊಂಡು ಇದು ಮಕ್ಕಳ ಸಲುವಾಗಿ ಮಾಡತ್ತೀನಲ್ವ, ಒಂದು 3 ನಿಮಿಷ ಅಷ್ಟೇ ಇಡ್ತೀನಿ. 3 ನಿಮಿಷ ಆಗಿದ್ಮೇಲೆ ಇನ್ನು ತೆಗಿತೀನಿ. ಇನ್ನು ನೋಡ್ಬೋದು, ಸುಡದಾಗಿ ತಿನ್ಬೋದು. ಯಾಕಂದ್ರೆ ಗುಲ್ಪಂಗಡಿ ಸುಡ ತಿಂದರೆ ಟೇಸ್ಟ್ ಇರ್ತಾವೆ. ಇನ್ನು ನನಗಂತೂ ತಿನ್ಬೇಕಂತ ಅನಿಸ್ಲತ್ತಿತ್ತು, ಇನ್ನು ಮುಂಜಾನೆ ಅಲ್ವಾ, ಅದ್ರ ಸಲುವಾಗಿ ಏನು ತಿಂದಿಲ್ಲ ನಾನು. ಇನ್ನು ಇವತ್ತು ಶುಕ್ರವಾರ ಇದ್ದ ಸಲುವಾಗಿ ನಾನು ತಿಂಬಪ್ಲೇ ಭೀ ಇಲ್ಲ. ಇನ್ನು ಮನ್ಯಾಗ ನೀವು ಭೀ ಮಾಡಿ ನೋಡಿರಿ, ಇನ್ನು ಸೂಪರ್ ಆಯ್ತವ. ಇನ್ನು ಎಲ್ಲರೂ ತಿಂತಾರೆ. 3 ನಿಮಿಷ ಆಗಿದ್ಮೇಲೆ ಇದು ತೆಗೆದು ನೋಡಿನಿ, ಈ ಥರ ಇದ್ವು. ಇನ್ನು ಸ್ವಲ್ಪ ಪೂರ್ತಿ ಏನು ಆರಿಲ್ಲ, ಸ್ವಲ್ಪ ಇದ್ದವು, ಅದ್ರ ಸಲುವಾಗಿ ತೆಕ್ಕೊಂಡಿನಿ. ಇವು ಸೆಂಟರ್ದಾಗ 3 ಇರ್ತಾವಲ್ವ, ಇವು ಸ್ವಲ್ಪ ಕರ್ರುಗೆ ಆಯ್ತವ. ಯಾಕಂದ್ರೆ ಸೆಂಟರ್ದಾಗ ಉರಿ ಜಾಸ್ತಿ ಇರ್ತದಲ್ವ, ಅದ್ರ ಸಲುವಾಗಿ ಸ್ವಲ್ಪ 3 ಸ್ವಲ್ಪ ಬ್ಲ್ಯಾಕೆ ಕರ್ರುಗೆ ಆಯ್ತವ. ಸುತ್ತಮುತ್ತಲು ನಾರ್ಮಲ್ ಆಯ್ತವ. ಇಷ್ಟಿದ್ರೂ ಸಾಕು ನನ್ನ ಮಕ್ಕಳಿಗೆ. ನಿಮ್ಮ ಮನ್ಯಾಗ ನೀವು ಹೆಂಗೆ ಮಾಡ್ಕೋತೀರಿ ಹಂಗೆ ಮಾಡ್ಕೊಂಡು ಕೊಡ್ಬೋದು. ಎಲ್ಲರೂ ಮಾಡೋದೆ. ಇನ್ನು ಈ ಥರ ಭೀ ಹೆಲ್ದಿಯಾಗಿ ಮಾಡಿಕೊಡ್ರಿ ಅಂತಂದು ಅಷ್ಟೇ. ನಾನು ಆದವು ಇನ್ನು ತೆಕ್ಕೊಲತ್ತೀನಿ. ಇನ್ನು ಬೇಕಂದ್ರೆ ಇನ್ನು ಇವು ಮೆತ್ತಗೆ ಆಗಬೇಕು ಅಂದ್ರೆ ಇನ್ನು ಚಪಾತಿ ಬಾಕ್ಸ್ ಇರ್ತದಲ್ವ, ಹಾಟ್ ಬಾಕ್ಸು, ಅದ್ರಾಗ ಹಾಕ್ಕೊಂಡು ಇಟ್ಕೋಬೋದು. ಇನ್ನು ತೋಲ್ ಕ್ರಿಸ್ಪಿಯಾಗಿ ಇದ್ದು ಇನ್ನು ತಿನ್ಬೇಕು ಅನ್ನಿಸ್ತು ಅಂದ್ರೆ ಡೈರೆಕ್ಟ್ ತಿನ್ಬೋದು. ಇಲ್ಲ ನಮಗೆ ಮೆತ್ತಗೆ ಬೇಕು ಅಂದ್ರೆ ಇನ್ನು ಹಾಟ್ ಬಾಕ್ಸ್ನಾಗ ಹಾಕಿ ಇಟ್ಕೋಬೇಕು.
ಇನ್ನು ಇದೆಲ್ಲ ಹಾಕ್ಕೊಟ್ಟಿನಿ ನನ್ನ ಮಕ್ಕಳು ಭೀ ಸ್ವಲ್ಪ ಅವ್ರು ಎಲ್ಲ ಫ್ರೆಶ್ ಅಪ್ ಆಗತ್ತನ ಆರ್ತಾವಂತ ಹಾಕಿಡ್ಲತ್ತೀನಿ ನಾನು. ಇನ್ನು ಇವೆಲ್ಲ ತಿಂದು ನನ್ನ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗೋರು. ಇನ್ನು ಹೋಗಿದ ಮ್ಯಾಲೆ ಇನ್ನು ನಾನು ಒಂದು 11 ಗಂಟೆಗೆ ಹಂಗೆ ಇದು ಶೂಟ್ ಮಾಡೀನಿ. ಇನ್ನು ಬದ್ನಿಕಾಯಿ ಮಾಡತ್ತೀನಿ ಇವತ್ತು. ಬದ್ನಿಕಾಯಿ ಇದು 2 ವರ್ಷದ ನಂತರ ಮಾಡತ್ತೀನಿ ಬದ್ನಿಕಾಯಿ. ಇದೇ ಅಂತಿಲ್ಲ, ಬದ್ನಿಕಾಯೇ ಮಾಡಿಲ್ಲ ನಾನು 2 ವರ್ಷ ಹಂಗಾಯ್ತು. ಈಗ ಇವತ್ತು ಊರ್ಲಿಂದ ತಂದಿದ್ದೇವಲ್ವ, ಅದ್ರ ಸಲುವಾಗಿ ಇವತ್ತು ಪಾಡಮಿ ಇಲ್ಲ ಹಾಳಾಯ್ತವ ಅಂತಂದು ಮಾಡ್ಲತ್ತೀನಿ. ಇನ್ನು ಅದು ಬದ್ನಿಕಾಯಿ ಅದು ಎಲ್ಲ ಕಟ್ ಮಾಡ್ಕೊಬೋದು, ತೊಳೆದು ಎಲ್ಲ ವೀಡಿಯೋ ನಾನು ಆಗಿಲ್ಲ, ನಾನು ನೋಡಿಕೊಂಡೇ ಇಲ್ಲ. ಅದ್ರ ಸಲುವಾಗಿ ಡೈರೆಕ್ಟ್ ಅದು ಬದ್ನಿಕಾಯ್ದಾಗ ಮಸಾಲ ತುಂಬೋದು ಗೊತ್ತಾಗ್ಲತ್ತದ. ಮಸಾಲಕ್ಕೆ ಏನಿಲ್ಲ, ಶೇಂಗಾ ಹಿಂಡಿ ಇದ್ದರೂ ಶೇಂಗಾ ಹಿಂಡಿ, ಒಂದು ಇಲ್ಲಾಂದ್ರೆ ಇದ್ದರೂ ಎಳ್ಳಿನ ಹಿಂಡಿ ಹಾಕ್ಕೊಂಡು ಒಂದು 2 ಚಮಚ ಹಾಕ್ಕೊಂಡು ಖಾರ, ಉಪ್ಪು, ಅರಿಶಿಣ, ಇನ್ನು ನಿಮ್ಗೆ ಯಾವ್ದಾರ ಮಸಾಲೆ ಬೇಕಾದ್ರೆ ಮಸಾಲೆ ಹಾಕ್ಕೊಂಡು ಥೋಡೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು. ಇನ್ನು ಮಿಕ್ಸ್ ಮಾಡಿಕೊಂಡು ಇನ್ನು ಬದ್ನಿಕಾಯಿ ಹಿಂಗೆ ಒಂದು ಬದ್ನಿಕಾಯಿ 4 ಪೀಸ್ ಹಂಗೆ ಮಾಡ್ಕೋಬೇಕು. ಪೀಸ್ ಗಟ್ಟಲೆ ಅಂತೇನಿಲ್ಲ, ಅವು ಅಲ್ಲಿ ಅದದ್ದು ಕಟ್ ಮಾಡಿಕೊಂಡು ಅದ್ರೊಳಗೆ ನಾವು ಮಾಡ್ಕೊಂಡಿರೋ ಮಸಾಲೆ ತುಂಬಿಟ್ಕೋಬೇಕು. ಇನ್ನು ತುಂಬಿಟ್ಕೊಂಡು ಎಲ್ಲ ಮಾಡ್ಕೊಂಡು ಅದ್ರ ಮಸಾಲೆದು ನೀರು ಇರ್ತಾವಲ್ಲ, ಅದು ಸಪ್ರೇಟ್ ಮಸಾಲೆ ಹಾಗೆ ಇಡಬೇಕು. ಉಳ್ಳಾಗಡ್ಡಿ, ಇನ್ನು ಕೊತ್ತಂಬರಿ, ಕರಿಬೇವು ಅವೆಲ್ಲ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿನಿ ಒಮ್ಮೆಗೆ. ಯಾಕಂದರೆ ಎಲ್ಲ ಒಮ್ಮೆಗೆ ಒಂದೇ ತಲೆ ಇಟ್ಕೊಂಡ್ರು ಜಲ್ದಿ ಆಯ್ತದ ಅಡುಗೆ ಅಂತಂದು. ಇನ್ನೇನು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಬೊಗಣಿ ಇಟ್ಕೊಂಡು ಇನ್ನು ಎಣ್ಣೆ ಹಾಕೀನಿ. ಒಂದು ಇದಕ್ಕೆ ಸ್ವಲ್ಪ ಬದ್ನಿಕಾಯಿ ಮಾಡತ್ತೀವಲ್ವ, ಒಂದು ಎಣ್ಣೆ ಜಾಸ್ತಿ ಬೇಕಾಯ್ತದ. ಅದ್ರ ಸಲುವಾಗಿ ಒಂದು 1.5 ಚಮಚ 2 ಚಮಚ ಹಾಕ್ಕೊಂಡಿನಿ. ಹಾಕ್ಕೊಂಡು ಇನ್ನು ಜೀರಿಗೆ, ಸಾಸಿವೆ ಹಾಕ್ಕೊಂಡು ಕರ್ರಗಾಗಿದ್ಮೇಲೆ ಇನ್ನು ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿ ಬಿಡ್ಸ್ ಹಾಕ್ಕೊಳತ್ತೀನಿ. ಯಾವುದಕ್ಕೆ ಭೀ ಅಲ್ಲಿ ಉಳ್ಳಾಗಡ್ಡಿ ಉದ್ದುದ್ದಕ್ಕೆ ಕಟ್ ಮಾಡ್ತೀವಲ್ವ, ಸ್ವಲ್ಪ ಬಿಡ್ಸ್ ಹಾಕ್ಕೋಬೇಕು. ಇನ್ನು ಉಳ್ಳಾಗಡ್ಡಿ ಅದು ಎಲ್ಲ ಚೆಂದ ಫ್ರೈ ಆಗೋ ತನಕ ಹುರ್ಕೋಬೇಕು. ಸ್ವಲ್ಪ ತೋಲ್ ಕರ್ರಗೇನಿಲ್ಲ, ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೋಬೇಕು. ಇನ್ನು ಇದು ಹುರ್ಕೊಂಡು ಎಲ್ಲ ಮಾಡಿಕೊಂಡು ಇನ್ನು ಇದಕ್ಕೆ ಕರಿಬೇವು ಹಾಕ್ಕೊಳತ್ತೀನಿ ನಾನು. ಇದಕ್ಕೇನು ಮೆಣಸಿನ್ಕಾಯಿ ಅದೇನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಖಾರ ಹಾಕಿದ್ದೇವೆ. ಇನ್ನು ಉಪ್ಪು, ಅರಿಶಿಣ ನಾನು ಇದಕ್ಕೆ ಏನು ಭೀ ಹಾಕ್ಲತ್ತಿಲ್ಲ, ಯಾಕಂದ್ರೆ ಉಳ್ಳಾಗಡ್ಡಿ ಫ್ರೈ ಆಗಬೇಕಾದ್ರೆ ಉಪ್ಪು, ಅರಿಶಿಣ ಹಾಕಬೇಕಲ್ವ. ಯಾಕಂದ್ರೆ ನಾನು ಮಸಾಲದಾಗ ಆಲ್ರೆಡಿ ಹಾಕೀನಿ, ಹಾಗಾಗಿ ಉಪ್ಪು, ಅರಿಶಿಣ ಏನೂ ಹಾಕ್ಲತ್ತಿಲ್ಲ. ಇನ್ನು ಸ್ವಲ್ಪ ಉಳ್ಳಾಗಡ್ಡಿ ಅದು ಫ್ರೈ ಆಗಿದ್ಮೇಲೆ ಇದಕ್ಕೆ 1 ಚಮಚ ಹಂಗೆ ಅಲ್ಲ ಬೆಳಗಡ್ಡಿ ಪೇಸ್ಟ್ ಹಾಕ್ಲತ್ತೀನಿ. ಇದ್ದರೂ ಹಾಕ್ಕೋಬೋದು, ಇನ್ನು ಹಾಕ್ಕೊಂಡ್ರು ತುಂಬ ಟೇಸ್ಟ್ ಬರ್ತದೆ ಅಂತಂದು ಅಲ್ಲ ಬೆಳಗಡ್ಡಿ ಹಾಕ್ಕೊಳತ್ತೀನಿ. ಇನ್ನು ಅಲ್ಲ ಬೆಳಗಡ್ಡಿ ಎಲ್ಲ ಹಸಿ ವಾಸನೆ ಹೋಗಬೇಕು, ಅಲ್ಲದು ಬೆಳಗಡ್ಡಿದು ಹಸಿ ವಾಸನೆ ಹೋಗೋತನ ಹುರ್ಕೋಬೇಕು. ಇನ್ನು ಚೆಂದ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಮಾಡ್ಕೊಂಡಿದ್ಮೇಲೆ ಈ ಥರ ಆಗಬೇಕು. ಈ ಥರ ಆಗತನ ಹುರ್ಕೋಬೇಕು. ಸ್ವಲ್ಪ ಅಲ್ಲ ಬೆಳಗಡ್ಡಿ ಹಾಕಿದ್ಮೇಲೆ ಕೆಳಗೆ ಹೊತ್ತದ, ಅದ್ರ ಸಲುವಾಗಿ ಚೆಂದ ಕಲಿಸ್ಕೊತಾನೆ ಇರಬೇಕಾಯ್ತದ. ಇನ್ನು ಎಲ್ಲ ಫ್ರೈ ಆಗಿದ್ಮೇಲೆ ಬದ್ನಿಕಾಯಿಗೆಲ್ಲ ಮಸಾಲ ತುಂಬಿಟ್ಟಿನಲ್ವ, ಅದು ಮೇಲೆ ಬದ್ನಿಕಾಯಿ ಹಾಕ್ಕೊಳತ್ತೀನಿ. ಇನ್ನು ಬದ್ನಿಕಾಯಿ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೋಬೇಕು ಎಣ್ಣೆಗೆ. ಸ್ವಲ್ಪ ಒಂದು ಚೆಂದ ಕಲಿಸ್ಕೋಬೇಕು. ಇನ್ನು ಮಸಾಲ ಅದ್ರಾಗಿಂದ ಹೊರಗೆ ಏನು ಬರೋಲ್ಲ ಮಸಾಲೆ, ಅದೆಲ್ಲ ಚೆಂದ ಕಲಿಸ್ಕೊಂಡೆಲ್ಲ ಮಾಡ್ಕೊಂಡು ಇನ್ನು ಮೀಡಿಯಮ್ದಾಗ ಇಡಬೇಕು. ಗ್ಯಾಸು ಮೀಡಿಯಮ್ ಇಟ್ಟು ಇನ್ನು ಒಂದು 5 ನಿಮಿಷ ಹಂಗೆ ಮುಚ್ಚಿಡಬೇಕು. ಯಾಕಂದ್ರೆ ಸ್ವಲ್ಪ ಎಣ್ಣೆಗೆ ಬದ್ನಿಕಾಯಿ ಫ್ರೈ ಅದು ಅಂದ್ರೆ ಟೇಸ್ಟ್ ಆಯ್ತದ. ಇನ್ನು ಅದ್ರೊಳಗಿಂದು ಮಸಾಲೆ ಎಲ್ಲ ಎಣ್ಣೆ ನುಂಗ್ಕೋತದ. ಹಾಗಾಗಿ ಒಂದು 5 ನಿಮಿಷ ಬಿಟ್ಟು ಮುಚ್ಚಳ ತೆಗೆದು ನೋಡಿದಾಗ ಈ ಥರ ಆಗಿವು ಬದ್ನಿಕಾಯಿ. ಸೂಪರ್ ಟೇಸ್ಟ್ ಆಯ್ತದ. ಹಿಂಗೆ ಮಾಡಿ ನೋಡಿರಿ ಒಂದು ಸರ್ತಿ. ಇನ್ನೊಂದು ಸರ್ತಿ ಮುಚ್ಚಳ ತೆಗೆದು ನೋಡಿದ್ರೆ ಎಲ್ಲ ಚೆಂದ ಕಲಿಸ್ಕೋಬೇಕು. ಯಾಕಂದ್ರೆ ಇದ್ರ ಮೇಲೆ ನಾವೇನು ಹಾಕೋದು ಅವಶ್ಯಕತೆ ಇರೋಲ್ಲ. ಇದಕ್ಕೆ ಈ ಥರ ಕುದ್ದೀವು ನಾನು ತೆಗೆದು ನೋಡಿದಾಗ. ಇಷ್ಟ ಆದ್ರೆ ಸಾಕು, ಜಾಸ್ತಿ ಮೆತ್ತಗಾದ್ರೆ ಭೀ ಇನ್ನು ನಾವು ನೀರದು ಹಾಕಿ ಅದು ಮಾಡಿ ಕುದಿಸ್ಕೋಬೇಕು ಅಂದ್ರೆ ಸ್ವಲ್ಪ ಮೆತ್ತಗಾಯ್ತವೆ, ಪೇಸ್ಟ್ ಗತ್ಲೆ ಆಯ್ತವೆ ಬದ್ನಿಕಾಯಿ. ಹಾಗಾಗಿ ಇಷ್ಟ ಆದ್ರೆ ಸಾಕು. ಇಲ್ಲ ನಿಮಗೆ ಅಷ್ಟು ನೀರೇನು ಹಾಕಲ್ಲ, ಅದು ಮಾಡಲ್ಲ ಅಂದ್ರೆ ಎಣ್ಣೆಗೆ ಫ್ರೈ ಮಾಡ್ತೀನಿ ಹಾಗೆ ಅಂತಂದ್ರೆ ಇನ್ನೂ ಇಷ್ಟು ಎಣ್ಣೆ ಹಾಕ್ಕೊಂಡು ಮಾಡ್ಕೋಬೋದು. ಇನ್ನು ನಾನು ಜಾಸ್ತಿ ಎಣ್ಣೆ ಹಾಕಲ್ಲ, ಇದೇ ಹೆಚ್ಚಿಗೆ ಆಯಿತು. ಅದ್ರ ಸಲುವಾಗಿ ನಾನು ನೀರು ಹಾಕ್ಕೊಳ್ತೀನಿ. ಇದಕ್ಕೆ ಮಸಾಲದ ನೀರಿದ್ವಲ್ವ ಅದು ಹಾಕ್ಕೊಳತ್ತೀನಿ. ಇನ್ನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳತ್ತೀನಿ. ನನಗಿನ್ನು ಸ್ವಲ್ಪ ನೀರು ಬೇಕಾಗಿತ್ತು, ಯಾಕಂದ್ರೆ ಸ್ವಲ್ಪ ಲೂಸ್ ಮಾಡ್ಕೊಳತ್ತೀನಿ. ಯಾಕಂದ್ರೆ ಸ್ವಲ್ಪ ಕುದ್ದಿ ಮೇಲೆ ಬದ್ನಿಕಾಯ್ದಾಗ ತುಂಬಿದೇವಲ್ವ ಮಸಾಲ, ಅದೆಲ್ಲ ಬಿಟ್ಕೋತದ, ಹೊರಗೆ ಬರ್ತದ. ಹಾಗಾಗಿ ಇನ್ನೂ ಇಷ್ಟು ಗಟ್ಟಿ ಆಯ್ತದ. ಇನ್ನು ಇದಕ್ಕೆ ಶೇಂಗಾ ಹಿಂಡಿ ಹಾಕಿದ್ದೇವಲ್ವ, ಸ್ವಲ್ಪ ಗಟ್ಟಿನೇ ಆಯ್ತದ. ಅದ್ರ ಸಲುವಾಗಿ ನೀರು ಹಾಕ್ಕೊಂಡು ಇನ್ನು ಕುದಿಲಾಕ ಇಟ್ಟಿಬಿಟ್ಟಿನಿ. ಇನ್ನು ಬದ್ನಿಕಾಯಿ ಪಲ್ಯಕ್ಕೆ ಕಾಂಬಿನೇಷನ್ ಬೇಕಲ್ವ, ಅದ್ರ ಸಲುವಾಗಿ ಜೋಳದ ರೊಟ್ಟಿ ಮಾಡ್ಲತ್ತೀನಿ. ಇನ್ನು ಇದು ಯಾವಾಗ ಭೀ ಕಂಪಲ್ಸರಿ ಇನ್ನು ಬದ್ನಿಕಾಯಿ ಈ ಥರ ಪಲ್ಯ ಮಾಡಿದಾಗ ಅದಕ್ಕೆ ಕಾಂಬಿನೇಷನ್ ಜೋಳದ ರೊಟ್ಟಿನೇ ಚೆಂದ ಇರ್ತದ.
ಚಪಾತಿ ಭೀ ಚಂದ ಇರ್ತದ. ಬಟ್ ಚಪಾತಿ ಅಷ್ಟಕನ ಮಾಡಲ್ಲ ನಮ್ಮಲ್ಲಿ ಯಾವತ್ತು ಭೀ. ಬದ್ನಿಕಾಯಿ ಪಲ್ಯ, ಪುಂಡಿ ಪಲ್ಯ ಅದೆಲ್ಲ ಮಾಡೋರು ಅದಕ್ಕೆ ಜೋಳದ ರೊಟ್ಟಿನೇ ಬೇಕು. ಅದ್ರ ಸಲುವಾಗಿ ನಾನು ರೊಟ್ಟಿ ಮಾಡ್ಲತ್ತೀನಿ. ಏನು ರೊಟ್ಟಿದು ಅದು ಎಲ್ಲ ಡೈಲಿ ತೋರಿಸ್ತಾಳೆ ಅಂತ ಅನ್ಕೋಬೇಡ್ರಿ. ಯಾಕಂದರೆ ಎಲ್ಲರಿಗೆ ಬೋರ್ ಬಂದರೂ ಭೀ ನನಗೆ ಕಮೆಂಟ್ ಮಾಡಿರಿ. ಈಗಂತೂ ನಾನು ಹೊರಗಡೆ ಹೋಗಿ ಶೂಟ್ ಮಾಡಪ್ಲೇ ಇಲ್ಲ. ಯಾಕಂದ್ರೆ ನನ್ನ ಮಗಳಿಗೆ ಸ್ಕೂಲ್ ಅದ, ನಮ್ಮ ಮನೆಯವ್ರಿಗೆ ಡ್ಯೂಟಿ ಅದ. ಇನ್ನು ಮುಂದೆ ಹೊರಗೆಲ್ಲ ಹೋಗಿ ಶೂಟ್ ಮಾಡ್ತೀನಿ. ನನಗೆ ಇಲ್ಲಿ ತನಕ ಯಾರೂ ಅಂದಿಲ್ಲ ಬೋರ್ ಹೊಂಟದಂತ. ಯಾಕಂದ್ರೆ ನಾವು ಮನ್ಯಾಗ ಕುಂತು ಹೆಣ್ಮಕ್ಳದ್ದು ಏನಿರ್ತದ ವೀಡಿಯೋ ನೋಡೋದು, ಯಾರು ಏನು ಮಾಡತ್ತಾರ, ಹೆಂಗೆ ಅಡುಗೆ ಮಾಡತ್ತಾರ ಅಂತಂದು ಮಾಡೋದೇ ನೋಡ್ತೇವಲ್ವ. ಅದ್ರ ಸಲುವಾಗಿ ನಾನು ಈ ಥರ ಇಟ್ಕೊಂಡು ಮೈಂಡ್ನಾಗ ನಾನು ವೀಡಿಯೋ ಮಾಡತ್ತೀನಿ. ಇನ್ನು ಏನಾದರೂ ಬೋರ್ ಬಂದ್ರೆ ಹೇಳ್ರಿ. ಯಾಕಂದ್ರೆ ನನಗೆ ಭೀ ಟೈಮ್ ಸಿಕ್ಕಾಗ ನಾನು ಹೊರಗೆ ಹೋದಾಗ ಅದ್ರದ್ದು ನಮ್ಮದು ಬ್ಲಾಗ್ ಲೈಫ್ ಸ್ಟೈಲ್ ತೋರಿಸ್ತೀನಿ. ಜಾಸ್ತಿ ಅಂದ್ರೆ ನಮ್ಮ ಹೆಣ್ಮಕ್ಳು ಮನೆಗೆ ಇರ್ತೀವಲ್ವ, ಅದ್ರ ಸಲುವಾಗಿ ಮನೆಗಿಂದೇ ವೀಡಿಯೋ ಹಾಕ್ಲತ್ತೀನಿ. ಇನ್ನು ಹಿಟ್ಟೆಲ್ಲ ಕಲಿಸ್ಕೊಂಡು ಈ ಕಡೆ ಪಲ್ಯ ಕುದ್ದದ ಇಲ್ಲ ಅಂತ ನೋಡ್ಲತ್ತೀನಿ. ಈ ಥರ ಆಗ್ಯದ ಪಲ್ಯ. ಆಲ್ಮೋಸ್ಟ್ ಕುದ್ದದ. ಇನ್ನು ಕುದ್ದದ ಇಲ್ಲ ಅಂತ ನಿಮ್ಗೆ ಹೆಂಗೆ ಗೊತ್ತಾಗಬೇಕು ಅಂತಂದ್ರೆ ತೋರಿಸ್ತೀನಿ ಅದು ಭೀ ಹೆಂಗೆ ಅಂತಂದು. ಆಲ್ರೆಡಿ ಒಂದು ಸೈಡ್ ಎಲ್ಲ ಎಣ್ಣೆ ಯಾವ ಥರ ಬಿಟ್ಕೊಂಡದು ನೋಡ್ರಿ. ಇನ್ನು ಇದಕ್ಕೆ ನಾನು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ವ, ಕೊತ್ತಂಬರಿ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಡು ಇನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊತೀನಿ. ಇನ್ನು ನೋಡ್ಬೋದು ಈ ಕಡೆ ಎಲ್ಲ ಸೈಡಿಗೆಲ್ಲ ಹೆಂಗೆ ಎಣ್ಣೆ ಬಿಟ್ಕೊಂಡದಂತ. ಇಷ್ಟು ಬಿಟ್ಕೊಂಡ್ರೆ ಸಾಕು. ಇನ್ನು ತಣ್ಣಗಾಗಿದ್ಮೇಲೆ ಇನ್ನೂ ಎಣ್ಣೆ ಜಾಸ್ತಿ ಕಾಣ್ತದೆ. ಇನ್ನು ನಾನು ಬದ್ನಿಕಾಯಿ ಕುದ್ದವ ಇಲ್ಲ ಅಂತ ಈ ಥರ ಒಂದು ದಮ್ಮನ ಬದ್ನಿಕಾಯಿ ಇರ್ತದಲ್ವ, ಅದನ್ನು ನೋಡಿ ನೋಡ್ಲತ್ತೀನಿ. ಚಾಕುಲಿಂತ ಈ ಥರ ಚುಚ್ಚಿ ನೋಡ್ಲತ್ತೀನಿ. ಯಾರು ಮಾಡ್ಬೇಕಂದ್ರೆ ಕೈಲಿಂದ ಭೀ ಮಾಡ್ಬೋದು. ನಾನು ಕೈಲಿಗೆ ಹಿಟ್ಟಿತ್ತು, ಅದ್ರ ಸಲುವಾಗಿ ನಾ ಕೈಗೆ ಎಲ್ಲಿ ಮಾಡ್ಕೊಲ್ಲಿ ಅಂತ ಚಾಕುಲಿಂದ ತೋರಿಸ್ಲತ್ತೀನಿ. ಇನ್ನು ಗ್ಯಾಸ್ ಆಫ್ ಮಾಡ್ಕೊಂಡಿನಿ. ಸ್ವಲ್ಪ ಗಟ್ಟಿದ್ದಾಗೆ ಬಂದ್ ಮಾಡ್ಕೋಬೇಕು. ಯಾಕಂದ್ರೆ ಇನ್ನೂ ಸ್ವಲ್ಪ ಗರಮ್ ಇರ್ತದಲ್ವ, ಅದ್ರಾಗ ಇನ್ನೂ ಇಷ್ಟು ಮೆತ್ತಗಾಯ್ತಾವೆ ಬದ್ನಿಕಾಯಿ. ಅದ್ರ ಸಲುವಾಗಿ ಇನ್ನೂ ಸ್ವಲ್ಪ ಗಟ್ಟಿ ಇರ್ಲಿಕ್ಕೆ ಬಂದ್ ಮಾಡ್ಕೊಂಡು ಇನ್ನು ರೊಟ್ಟಿ ಭೀ ಮಾಡತ್ತೀನಿ. ಇನ್ನು ಏನಂತಾರೆ, ಇವತ್ತು ಶುಕ್ರವಾರ ಬೇರೆ ಇತ್ತಲ್ವ, ಅದ್ರ ಸಲುವಾಗಿ ನಾನು ಊಟ ಅದು ಮಾಡಬೇಕು. ಅದ್ರ ಸಲುವಾಗಿ ಜಾಸ್ತಿ ಜಲ್ದಿ ಮಾಡತ್ತೀನಿ. ಒಂದು 5-6 ರೊಟ್ಟಿ ಮಾಡ್ತೀನಿ ಡೈಲಿ. ಇನ್ನು ರೊಟ್ಟಿ ಬದ್ನಿಕಾಯಿ ಪಲ್ಯ ಸೂಪರ್ ಕಾಂಬಿನೇಷನ್ ಇರ್ತದೆ. ನೀವು ಭೀ ಮನ್ಯಾಗ ಮಾಡಿ ನೋಡಿರಿ, ಊಟ ಮಾಡಿ ನನಗೆ ಕಮೆಂಟ್ ಮಾಡಿರಿ ನಾವು ಭೀ ಮಾಡಿದ್ದೇವೆ ಅಂತ. ನೀವು ಭೀ ಮಾಡ್ತೀರಿ, ಅದು ನಿಮ್ಮ ಸ್ಟೈಲು. ಇನ್ನು ಬದ್ನಿಕಾಯಿ ಪಲ್ಯಾಗ ಇನ್ನೊಂದು ಕಾಂಬಿನೇಷನ್ ಅಂದ್ರೆ ಸಜ್ಜ ರೊಟ್ಟಿ ಇದ್ರಂತೂ ಇನ್ನೂ ಸೂಪರ್ ಆಯ್ತವ. ಇನ್ನು ಇವು ಮುಳ್ಳು ಬದ್ನಿಕಾಯಿ ನಮ್ಮ ಮನ್ಯಾಗ ಹಿತ್ತಲ್ದಾಗೆ ಬೆಳೆದಿವಲ್ವ. ಇನ್ನು ಮುಳ್ಳು ಬದ್ನಿಕಾಯಿ ಅವ. ಇದಕ್ಕೆ ಮುಳ್ಳು ಬದ್ನಿಕಾಯಿ ಬದ್ನಿಕಾಯಿ ಮಾಡಿದಾಗ ಅದ್ರ ಕಾಂಬಿನೇಷನ್ ಜೋಳದ ರೊಟ್ಟಿ ಮತ್ತು ಸಜ್ಜ ರೊಟ್ಟಿ ಎರಡು ಕಾಂಬಿನೇಷನ್ ಸೂಪರ್ ಇರ್ತಾವ. ಇನ್ನೊಂದು ಸರ್ತಿ ಮಾಡಿ ತೋರಿಸ್ತೀನಿ ಸಜ್ಜ ರೊಟ್ಟಿ ಭೀ. ಇನ್ನು ನಾನು ರೊಟ್ಟಿ ಎಲ್ಲ ಮಾಡ್ಕೊಂಡಿದ್ಮೇಲೆ ಇನ್ನು ಊಟ ಮಾಡ್ಲತ್ತೀವಿ. ಇನ್ನು ಒಂದು 12-12:30 ಹಂಗಾಗಿತ್ತು. ಅವಾಗ ಊಟ ಮಾಡ್ಲತ್ತೀವಿ. ಇನ್ನು ನಾನು ಅಡುಗೆ ಮಾಡ್ಕೊಂಬತ್ತಾನೆ ಟೈಮ್ ಅಷ್ಟಾಗಿತ್ತು. ಇನ್ನು ನೋಡ್ಬೋದು ಯಾವ ಥರ ಎಣ್ಣೆ ಎಲ್ಲ ಬಿಟ್ಟದ ಅಂತಂದು. ಇನ್ನು ಇವತ್ತು ಪಲ್ಯ ಆಗಿತ್ತಲ್ವ, ಸೂಪರ್ ಟೇಸ್ಟ್ ಆಗಿತ್ತು. ಇನ್ನು ನಮ್ಮ ಮನೆಯವ್ರು ಭೀ ಇಷ್ಟಪಟ್ಟು ತಿಂದರು. ಯಾಕಂದರೆ 2 ವರ್ಷ ಆಗಿದ್ಮೇಲೆ ಪಲ್ಯ ಮಾಡಿನಲ್ವ, ಸೂಪರ್ ಕಾಂಬಿನೇಷನ್ ಇತ್ತು. ಇನ್ನು ಬಿಸಿ ಬಿಸಿ ರೊಟ್ಟಿ ಇದ್ದವು. ಇನ್ನು ನಾವಿಬ್ಬರು ನೀಡ್ಕೊಂಡು ಊಟ ಮಾಡತ್ತರ. ನನ್ನ ಮಗಳು ನನಗೆ ಭೀ ಕೊಡ್ರಿ ಅಂತ ಪ್ಲೇಟ್ ತೊಗೊಂಡು ನಿಂತಾಳ. ಇನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ.